ಆ, ಸ್ವಾತಿ ಸ್ವಾತಿ ಏನಿದು ಇಲ್ಲಿ ಕೂತ್ಕೊಂಡಿದ್ದ? ಇಲ್ಲೇ ಕೂತ್ಕೊಂಡಿದ್ದೆ ಇಲ್ಲೇ ಕೂತ್ಕೊಂಡು ನೀನು ನಿಮ್ಮಮ್ಮ ಇಬ್ರು ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ ನಾನು. ಇಂಥ ಮೋಸ ಮಾಡಬಾರ್ದು ಯಾರಿಗೇ ಆಗಲಿ ನೀವು. ಅಲ್ಲ ಎಷ್ಟು ಮೋಸ ಮಾಡಿದ್ದೀರ ನೋಡು. ಅವಳು ಬರಲಿ ಆ ಜೀವಿತ, ಅವಳು ಕೇಳ್ತೀನಿ. ಅವಳಿಂದಲೇ ನನ್ನ ಜೀವನ ಹಾಳಾಗಿದ್ದು. ಅಲ್ಲ ಇವಾಗ ನೋಡಿ ಹೆಂಗೆ ಹೇಳ್ತಾ ಇದ್ದೀರಾ, ಯಾವ ದುಡ್ಡಿಲ್ಲ ಕಾಸಿಲ್ಲ ಅಂತ. ಮುಂಚೆಗೆಲ್ಲ ಯಾವ ರೀತಿ ಹೇಳ್ತಾ ಇದ್ರಿ, ಬ್ರ್ಯಾಂಡೆಡ್ ಬಟ್ಟೆ ಕೊಡಿಸ್ತೀನಿ, ಚಪ್ಪಲಿ ಕೊಡಿಸ್ತೀನಿ, ಬದನೆಕಾಯಿ ತೊಟ್ಟು ಯಾವುದೂ ಇಲ್ಲ ಇಲ್ಲಿ. ಹೇಳಪ್ಪ ಎಲ್ಲ ಹೇಳೋದೇನು ಎಲ್ಲ ಕೇಳಿಸ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ದುಡ್ಡು ಇಲ್ಲ ಕಾಸು ಇಲ್ಲ. ನನಗೆ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿದ್ದೀರಾ. ನನಗೆ ಮೋಸ ಮಾಡಿದ್ದೀರಾ. ಮೋಸಗಾರರು ನೀವು, ಮೋಸ ಮಾಡಿಬಿಟ್ರಿ. ಎಷ್ಟು ಸುಳ್ಳು ಹೇಳಿ ನಾನು ಮದುವೆ ಮಾಡ್ಕೊಂಡಿದ್ದೀರಾ. ದುಡ್ಡು ಅಷ್ಟೈತೆ ಇಷ್ಟೈತೆ, ಬಡ್ಡಿ ಕೊಡ್ತೀನಿ, ಫೈನಾನ್ಸ್ ವ್ಯವಹಾರ ಮಾಡ್ತೀನಿ ಅಂತ ಯಾವ ಕೆಲಸನೂ ಇಲ್ಲ. ಬದನೆಕಾಯಿ ಏನೂ ಇಲ್ಲ, ಯಾವ್ದು ಉಳುಕ್ ಬದನೆಕಾಯಿನೂ ಇಲ್ಲ ಅಲ್ಲಿ. ಎಲ್ಲ ಸುಳ್ಳು ಹೇಳಿ ಮದುವೆ ಮಾಡ್ಕೊಬಿಟ್ಟಿದ್ದೀರಾ. ಸ್ವಾತಿ ಹೌದು ಕಣೆ, ನಮ್ಮ ಹತ್ರ ಯಾವ ದುಡ್ಡು ಇಲ್ಲ ಕಾಸು ಇಲ್ಲ ಹೇಳ್ತಾ ಇದ್ದೀನಲ್ಲ. ದುಡ್ಡಿಲ್ಲ, ಇಲ್ಲ 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 ದುಡ್ಡಿಲ್ಲ ಅಷ್ಟೇ. ಏನು ಮಾಡ್ತೀಯಾ? ಇರೋವರೆಗೂ ದುಡ್ಕೊಂಡು ತಿನ್ಬೇಕು. ನಮ್ಮ ಮನೆಗೆ ಪರಿಸ್ಥಿತಿ ನಡೆಯಲ್ಲ. ಕೆಲ್ಸಕ್ಕೆ ಹೋಗ್ಲೇಬೇಕು, ಮಾಡಲೇಬೇಕು, ದುಡ್ಕೊಂಡು ಬರಲೇಬೇಕು. ನಾನು ಕೆಲ್ಸಕ್ಕೆ ಹೋಗೋವರೆಗೂ ದುಡಿಲೇಬೇಕು. ನಾನು ಹೋದ್ರೂ ನೀನು ದುಡಿಲೇಬೇಕು. ಇಬ್ಬರು ಕೆಲಸಕ್ಕೆ ಹೋಗಿ ದುಡ್ದು ಒಬ್ರದ್ದು ಖರ್ಚಾದರೂ ಒಬ್ರದ್ದು ಉಳಿಸ್ತೀವಿ ಅನ್ನೋ ಥರ ಇರಬೇಕು. ಹಂಗಾದ್ರೆ ಮಾತ್ರ ಮನೆ ಮಂತನ ಮಾಡೋಕ್ಕಾಗೋದು. ನೀನು ಬರೀ ಆರಾಮಾಗಿರೋದಕ್ಕೆ ನೋಡ್ತೀಯ ಇದೆಯಲ್ಲ ಸ್ವಾತಿ. ಹಾಂ, ನಾವು ಇರೋದಿದ್ದಂಗೆ ಹೇಳ್ತಾ ಇದೀವಿ. ಹೌದು ನಮ್ಮ ಹತ್ರ ದುಡ್ಡಿಲ್ಲ ಏನಿಲ್ಲ. ನಾನು ಕಾಲು ಮುರಿದೈತೆ, ನಮ್ಮಮ್ಮ 7 ಲಕ್ಷ ರೂಪಾಯಿ ಬಡ್ಡಿ ಇಸ್ಕೊಬಂದಿದ್ದಾರೆ. ಬಡ್ಡಿ ಕಟ್ಟಬೇಕು, ಮನೆದೆಲ್ಲ ನೋಡ್ಕೋಬೇಕು, ಕೆಲ್ಸಕ್ಕೆ ಹೋಗ್ಲೇಬೇಕು ನೀನು. ಈಗ ನೋಡು ಜೀವನ್, ನೀವು ಹೇಗೆ ಹೇಳ್ತಾ ಇದ್ದೀರಾ, ಇದಕ್ಕೆಲ್ಲ ಕಾರಣ ಜೀವಿತ. ಬರಲಿ ಆ ಜೀವಿತ ಅಕ್ಕ ಬರಲಿ, ಕೇಳ್ತೀನಿ. ಅಲ್ಲ ನೋಡಿ ನೀವು ನನಗೆ ಯಾವ ರೀತಿ ಮೋಸ ಮಾಡಿಬಿಟ್ರಿ ಅಂತ ಹೇಳಿ ಹೇಳ್ತೀನಿ. ನನಗೆ ಇದನ್ನು ಸಹಿಸ್ಕೊಂಬಕ್ಕಾಗ್ತಾ ಇಲ್ಲ. ಇದನ್ನು ಕೇಳಿಬಿಟ್ರೆ ನನಗೆ ಅಷ್ಟಿಷ್ಟು ಹೊಟ್ಟೆ ಉರಿತಾ ಇಲ್ಲ. ನನಗಿಂತ ಮೋಸ ಮಾಡೋಕ್ಕೆ ಎಷ್ಟು ದಿನದಿಂದ ಕಾತ್ಕೊಂಡಿದ್ರಿ ನೀವು. ಇಂಥ ಮೋಸನ ಯಾವ ಹೆಣ್ಮಕ್ಳಿಗೂ ಮಾಡಬಾರ್ದು ನೀವು. ನಾನು ಸಿದ್ದನ್ ಮದುವೆ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿದ್ದೆ. ಅಯ್ಯೋ ಎಂಥ ಕೆಲಸ ಮಾಡ್ಕೊಂಡೆ ಅನ್ನಿಸ್ತೈತೆ. ಅದಕ್ಕೆ ಅನ್ಸುತ್ತೆ ಅಷ್ಟೆಲ್ಲ ಗೊತ್ತಿದ್ರು ನೀವು ಮದುವೆ ಆಗಿದ್ದು. ಅಯ್ಯೋ ನಮ್ಮಪ್ಪ ನಮ್ಮಮ್ಮ ಹೇಳ್ತಿದ್ರು ನಾನು ಕೇಳಲಿಲ್ಲ ಕಣಪ್ಪ. ಅಯ್ಯೋ ಅವ್ರು ಅದಕ್ಕೆ ಬಡ್ಕೊಂಡ್ರು. ಈಗ ನಿಮ್ಮಪ್ಪ ನಿಮ್ಮಮ್ಮಯ್ಯ ಮಾತಾಡ್ಸಲ್ಲ, ನೀನು ಬಂದು ಮದುವೆ ಆಗಿದೀಯ. ಈಗ ನೀನು ಹೋದ್ರೂ ಅಲ್ಲಿಗೆ ಬೆಲೆ ಕೊಡಲ್ಲ. ನಮ್ಮ ತಾಗೆ 1 ರೂಪಾಯಿ ದುಡ್ಡಿಲ್ಲ ಕಣಮ್ಮ, ಇರೋದೇ ಹೇಳ್ತಾ ಇದ್ದೀವಿ. ನಮ್ಮ ಮನೆಯಾಗೆ ಏನಂತ ದುಡ್ಡಿಲ್ಲ, ಯಾತ್ರದಿಲ್ಲ. ನನ್ನ ಮಗ ಹಂಗೆ ದುಡಿಬೇಕಾರೆ ಹೆಂಗೆ ಜೀವನ ಮಾಡ್ತಿದ್ವಿ. ನನ್ನ ಗಂಡ ನೋಡಿರಿ ಇವಾಗ ಬಿಟ್ಟೋಗಿ ಅಲ್ಲಿ ಬೇರೆ ಮನೆಯ ಸಂಬಳಕ್ಕೆ ಒಯ್ದ ನನ್ನ ಗಂಡ. ಇವಾಗ ನನ್ನ ಗಂಡನೂ ಇಲ್ಲ, ನನ್ನ ಮಗನೂ ದುಡಿಯಲ್ಲ ಅಂದಮೇಲೆ ಮತ್ತೆ ನಮ್ಗೆ ಯಾರು ಆಗ್ತಾರೆ? ನಮಗೆ ವಯಸ್ಸಾಗೈತಿ, ನಮ್ಗೆ ಆಗಲ್ಲ ಕಣಮ್ಮ. ಕೂಲಿ ಮಾಡ್ಬೋದು, ನಮ್ಗೆ ಆಗಲ್ಲ. ಅದಕ್ಕೆ ನೀನು ಹಿಂಗೆಲ್ಲರೂ ಹೋಗ್ತಾರೆ, ನೀನು ಗಾರ್ಮೆಂಟ್ಸ್ಗೆ ಹೋಗಿ 4 ಕಾಸು ದುಡ್ಡು ಮಾಡ್ಕೊಂಡ್ರೆ ಮುಂದೆ ನಮಗೂ ಏನು ಕಣ ಬರುತ್ತೆ. ಹೊಟ್ಟೆ ಬಟ್ಟೆಗಾಗಲೇ ಮಾಡಬೇಕು. ಸ್ವಾತಿ ನೀನು ಏನಕ್ಕೆ ಹಂಗೆ ಆಡ್ತಾ ಇದೆಯಾ? ಏನು ಇಲ್ದವ್ರನ್ನೂ ಮದುವೆ ಆಗಿರೋರು ಇದ್ದಾರೆ, ಮದುವೆ ಆಗಿ ಚೆನ್ನಾಗಿ ಆಗಿರೋರು ಇದ್ದಾರೆ. ಚೆನ್ನಾಗಿ ಆಗ್ಬೇಕಂತಂದರೆ ದುಡಿಬೇಕು. ಸುಮ್ಮನೆ ನಾನು ಚೆನ್ನಾಗಿರ್ಬೇಕಂತಂದರೆ ಯಾವುದೂ ಆಗಲ್ಲ. ನಾವೇನಾದರೂ ಕಷ್ಟಪಟ್ಟು ಒಂದು ದುಡಿದ್ರೆ ಮಾತ್ರ ಆಗುತ್ತೆ. ನೀನು ಬರೀ ನಾನು ಸುಮ್ಮನೆ ಚೆನ್ನಾಗಿರ್ಬೇಕು ಅಂತಂದರೆ ನಮ್ಮ ಹತ್ರ ಅಂತೂ ಯಾವ ದುಡ್ಡು ಇಲ್ಲ ಕಾಸು ಇಲ್ಲಮ್ಮ. ಅಷ್ಟೇ, ದುಡ್ಡಿಲ್ಲ ಕಾಸಿಲ್ಲ ಎಂಥದ್ದು ಇಲ್ಲ. ನೋಡು ಅದು ಏನು ಮಾಡ್ತೀಯಾ, ಇದು ಮಾಡಬೇಕು ಅಂತ ಅಂದ್ಕೊಂಡಿದೀಯಾ ಅದನ್ನು ಮಾಡು, ಸರಿನಾ? ಆಮೇಲೆ ಅದೇನು ಮಾತಾಡೋಣ. ಸುಮ್ಮನೆ ಅತ್ಲಾಗೆ ಏನು ನಾವು ಬಿಡು ಹೇಳ್ಬಾರ್ದು ಬಿಡು ಅಂತ ಅಂದ್ಕೊಂಡಿದ್ವಿ. ಈಗ ನಮ್ಮ ಹತ್ರ ಯಾವ ದುಡ್ಡು ಇಲ್ಲಮ್ಮ, ಇಲ್ಲ ದುಡ್ಡು. ಇರೋ ಸತ್ಯ ಹೇಳ್ತೀವಿ. ಯಾಕೆ ಸುಮ್ಮನೆ ನಿನ್ನ ಹತ್ರ ಮಾತಾಡಿ ಏನಾಗೋದು? ಏನೈತೆ ಇರೋ ಸತ್ಯ ಹೇಳ್ಬೇಕು. ಯಾಕೆ ಇಷ್ಟೊಂದು ಬಾಯಿ, ಯಾಕೆ ಮರಮಂಟಿ? ಅಲ್ಲ ನೋಡು, ನಾನು ನನ್ನ ಮಗ ಮಾತಾಡ್ತಿದ್ವಿ, ಯಾವ ದುಡ್ಡಿಲ್ಲ ಕಾಸಿಲ್ಲ ಕಣಪ್ಪ, ಸುಮ್ಮ ಕೆಲ್ಸಕ್ಕೆ ಹೋಗಕ್ಕೆ ಕೇಳು ಅಂತ. ಕೆಲ್ಸಕ್ಕೆ ಹೋಗು ಅಂತ ನೆನ್ನೆ ಹೇಳ್ದಾಗಿಂದ ನಾನು ತರಮ್ಮ ಊದ್ಕೊಂಡವಳು ನೋಡಿ. ಕೆಲ್ಸಕ್ಕೆ ಹೋಗು ಅಂತ ಹೇಳ್ದಾಗಿಂದ ನೆನ್ನೆಸಿಂದ ಸಿಡಿ ಮಿಡಿ ಮನೆಯಾಗೆ ನನಗೆ ತಪ್ಪಲೇನೆ ತಾಂಡೇಸಿ ಅದು. ಅಯ್ಯೋ ಅಷ್ಟೇ ಸಿಟ್ಟು ಮಾಡ್ಕೊಂತಾಳೆ ಅವಳು. ಅದಕ್ಕೆ ಗಳಮ್ಮ ನಮ್ಮ ಮನೆ ಪರಿಸ್ಥಿತಿ ಹಿಂಗೈತೆ. ನಮ್ಮ ತಗ ಯಾವ ದುಡ್ಡು ಇಲ್ಲ ಕಾಸು ಇಲ್ಲ ಎಂಥದ್ದು ಇಲ್ಲ. ನೀನು ಸುಮ್ಮನೆ ಕೆಲ್ಸಕ್ಕೆ ಹೋಗ್ಬೇಕು ಅಂತೇಳಿ ನಾನು ಅದಕ್ಕೆ ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ಎಲ್ಲರ ಮನೆಯಾಗೂ ಇರುತ್ತಮ್ಮ ಕಷ್ಟ, ಯಾರ ಮನೆಯಾಗಿಲ್ಲದ ಹೇಳು. ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಈಗ ನಮ್ಮನ್ನಂಥ ಪರಿಸ್ಥಿತಿ ಆಗಿದ್ರೆ ನೀನು ಒಂದಿನ ಇರ್ತಿರ್ಲಿಲ್ಲ. ನನ್ನ ಗಂಡನೂ ದುಡಿತೈತೆ, ನಾನು ಏನಾರ ಕೆಲಸಗಳು ಮಾಡ್ತೀನಿ ಮನೆಯಾಗೆ, ದುಡ್ಡೇ ಉಳಿಯಲ್ಲ. ಎಷ್ಟು ಕಷ್ಟ ಅಂತದ್ರಾಗ ಇಬ್ರು ಮಾಡಿದ್ರೇನೆ ಕೆಲಸ. ಇಲ್ಲ ಸ್ವಾತಿ, ದುಡ್ಡಿಲ್ಲ, ಯಾವ ಒಡವೆ ಇಲ್ಲ, ಯಾವ ಆಸ್ತಿ ಇಲ್ಲ, ಏನಿಲ್ಲ. ಇರೋದೊಂದು ಸ್ವಲ್ಪ ಇಷ್ಟು ಮನೆ. ಇದನ್ನು ನೀನು ಡೆಕೋರೇಷನ್ ಮಾಡಿಸು ಅಂತ ಹೇಳ್ತೀಯ. ಇದಕ್ಕೆಲ್ಲ ನಾನು ದುಡ್ಕೊಂಬಂದು ದುಡ್ಡು ಕೊಟ್ಟರೆ ಪೇಂಟ್ ಮಾಡಿಸೋದಾಗಿರ್ಬೋದು, ನೆಲಕ್ಕೆ ಕಲ್ಲು ಹಾಕ್ಸೋದಾಗಿರ್ಬೋದು, ಮುಂದೆಗಡೆ ಸಿಮೆಂಟ್ ಹಾಕ್ಸೋದಾಗಿರ್ಬೋದು ಎಲ್ಲ ಮಾಡಿಸ್ತೀನಿ. ನೀನು ನನಗೆ ದುಡ್ಕೊಂಬಂದು ಫಸ್ಟು ದುಡ್ಡು ಕೊಡೋದು ಕಲಿ, ಸರಿ? ನಾ ಕೆಲ್ಸಕ್ಕೆ ಹೋಗ್ಬೇಕು. ಇದ್ದಂಗೆ ಹೇಳ್ತಾ ಇದೀವಿ, ಎಂಥದ್ದು ಇಲ್ಲ. ಮತ್ತು ನೀನು ಅದೇ ಒಂಥರ ಮನಸ್ಸಲ್ಲಿ ಇಟ್ಕೊಂಬಕ್ಕೆ ಹೋಗ್ಬೇಡ. ನನಗೆ ಐತೆ ಇವ್ರ ಹತ್ರ ಅಷ್ಟೈತೆ ಇಷ್ಟೈತೆ ಅಂತ ನೀನು ಅದನ್ನೇ ಮನಸ್ಸಿನಾಗ ಇಕ್ಕಮ್ಮಕ್ಕೆ ಹೋಗ್ಬೇಡ. ನೋಡು ಸ್ವಾತಿ, ಹೇಳಿರ್ತೀನಿ, ಕೆಲ್ಸಕ್ಕೆ ಹೋಗ್ಬೇಕು ಅಷ್ಟೇ. ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ನಮ್ಮ ಮನೆಯಾಗ ನಡೆಯಲ್ಲ. ಬಟ್ಟೆಗಾಗಲಿ ನಾವು ಹೋಗ್ಲೇಬೇಕು, ಮಾಡಲೇಬೇಕು, ತಿನ್ನಲೇಬೇಕು. ನೋಡಿ ಇವಾಗ ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ. ಇದೇ ಮಾತು ಮುಂಚೆಗೆ ಹೇಳಿದ್ರೆ ನಮಗೆ ಹಂಗೇನೆ ಹೆಂಗೆ ಹೇಳ್ತಿದ್ದೆ.
ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆ ಚಪ್ಪಲಿ ಕೊಡಿಸ್ತೀನಿ ಹಂಗೆ ಹಿಂಗೆ ಅಂತ. ಅದಕ್ಕೆ ಮತ್ತೆ ಬಣ್ಣದ ಮಾತಿಗಾಗಲಿ ಬಣ್ಣಕ್ಕಾಗಲಿ ಮೆರುಗಾಗಬಾರ್ದು ಅಂತ ಹೇಳೋದು. ನನಗೆ ಈಗ ಅನ್ನಿಸ್ತೈತೆ, ಅಲ್ಲ ಅಳೋದವನೇ, ನಾನು ಹೆಂಗೋ ಸಿದ್ದನ ಮದುವೆ ಆಗಿ ಚೆನ್ನಾಗಿರ್ತಿದ್ದೆ, ಹಿಂಗೆ ಮೋಸ ಮಾಡಿ ನನಗೆ ನನ್ನ ಜೀವನ ಹಾಳು ಮಾಡಬೇಕು ಅಂತ ಇದ್ದೆ. ಅಯ್ಯೋ ನಮ್ಮಪ್ಪ ನಮ್ಮಮ್ಮ ಹೇಳಿದ್ರು ಕಣಪ್ಪ. ಬೇಡ ಬೇಡ ಅದಕ್ಕೆ ಎಲ್ಲ ವಿಷಯ ಹೇಳವಳೆ, ಬೇಡ ಆತನು ಅವನ್ನ ಕೇಳಕ್ಕೆ ಹೋಗ್ಬೇಡ, ಹೇಳಕ್ಕೆ ಹೋಗ್ಬೇಡ, ಅವನ್ನ ಮಾತಾಡಿಸ್ಬೇಡ ಅಂತ ನಮ್ಮಪ್ಪ ನಮ್ಮಮ್ಮ ಎಷ್ಟು ಹೇಳಿದ್ರು. ನಮ್ಮಪ್ಪ ನಮ್ಮಮ್ಮನೆಲ್ಲ ಬಿಟ್ಟು ಬಂದಿದ್ದಕ್ಕೆ ಸರಿಯಾಗಿ ಮಾಡಿದ್ರಲ್ಲ ನಿಮ್ಮ ಮರ್ಯಾದೆನ. ಈಗ ಹೇಳ್ತಾ ಇದ್ರ ಯಾವ ದುಡ್ಡಿಲ್ಲ ಕಾಸಿಲ್ಲ ಅಂತ. ಹಿಂಗೆ ಹೇಳಿದ್ರೆ ಎಷ್ಟು ಬೇಜಾರಾಗುತ್ತೆ ಹೇಳು ನೀನೇನೆ, ಎಷ್ಟು ಬೇಜಾರಾಗುತ್ತೆ ಅಂತ. ನಮ್ಮ ಕಷ್ಟ ಏನಂತ ಗೊತ್ತಿಲ್ಲ ನಿಮಗೆ. ಈಗ ನಮ್ಮಪ್ಪ ನಮ್ಮನೆಲ್ಲ ಬಿಟ್ಟು ಬಂದಿದ್ದೀನಿ ಅಂತದ್ರಾಗ ನೀವಿಂಥ ಸುಳ್ಳು ಹೇಳಿದ್ದೀರಾ ಅಂತ ಅಂಬತ್ತು ಕೇಳಿಬಿಟ್ರೆ ಇನ್ನೂ ಬೇಜಾರಾಗ್ತೈತೆ. ಹಿಂಗೆ ಮಾಡಬಾರ್ದು ಯಾರೇ ಆಗಲಿ. ಈಗ ನಾವಿರೋ ಪರಿಸ್ಥಿತಿ ಹೇಳಿದ್ವಮ್ಮ ಅಷ್ಟೇ. ಈಗ ಅದಾಗ ಯಾರಿಗಾನ ಕೊಟ್ಟಿದ್ರೆ ಬರೋದಾದರೆ ಬರುತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ. ಯಾವ ದುಡ್ಡಿಲ್ಲ ಕಾಸು ಇಲ್ಲ ಎಂಥದ್ದಿಲ್ಲ, ನಮ್ದೇನು ತೋಟಿಲ್ಲ ಯಾತಿಲ್ಲ, ಇರೋದು ಒಂದಿಟ್ಟು ಮನೆ ಬಿಟ್ಟರೆ ನಮ್ದು ಯಾವತ್ತೂ ಇಲ್ಲ. ಹೇಳ್ಕೆ ಮತ್ತು ನೀನು ಅವಾಗಲೇ ಹೇಳ್ಬೇಕಾಗಿತ್ತು ನೀನು ಇರೋ ಪರಿಸ್ಥಿತಿನ, ನೀನು ಅವಾಗಲೇ ಹೇಳ್ಬೇಕು ತಾನೇ. ಭಯಕ್ಕೆ ಏನಕ್ಕೆ ಕೇಳಿದ್ರಿ ನೀವು? ಹೇಗೆ ಹೇಳ್ತಾ ಇದ್ದೀರಾ? ಪ್ರತಿ ಬಾಯಿ ಮಾಡಿಬಿಡ ಬಿಡು, ಸುಮ್ಮನೆ ನಿಮ್ಮ ಊರಾರ ಇದ್ರಿಗೆಲ್ಲ ಸಾದ್ರ ಆಗ್ತೀಯ ನೋಡಿ. ಇನ್ನು ಸ್ವಲ್ಪ ದಿನಕ್ಕೆ ಬಂದ ಅಲೆ ಹೆಂಗೆಲ್ಲನ ಹೆಂಗಾಯ್ತು ಅಂತ ಆಡ್ಕೊಂತಾರೆ. ಸ್ವಲ್ಪ ದಿನ ಸುಮ್ಮನಿರಿ, ಇನ್ನೇನು ಮಾಡೋಕ್ಕಾಗುತ್ತೆ. ಬಿಡಾಕ ಆಡ್ಕೊಂಡ್ರೆ ಯಾವತ್ತಿದ್ರು ಗೊತ್ತಾಗಲೇಬೇಕು. ಅಲ್ಲ ನೋಡಿ ಎಂಥ ಮೋಸ ಮಾಡಿದ್ದಾರೆ. ಯಾವ ದುಡ್ಡು ಕಾಸು ಯಾತು ಇಲ್ಲ ಅಂದ್ರೂ ಅಷ್ಟೈತೆ ಇಷ್ಟಾಯ್ತು. ಆ ಜೀವಿತ ಅಕ್ಕನೇ ಹೇಳಿದ್ದೆಲ್ಲ ಬರಲಿ ಇಲ್ಲಿ ಕೇಳ್ತೀನಿ ನಾನು, ತರಟೆಗೆ ತಕ್ಕಂತೀನಿ, ಬರಲಿ ತಡಿ. ಆ ಜೀವಿತ ನೀನೇ ಮಾಡಿದ್ದು, ನೀನೇ ಹಿಂಗೆಲ್ಲ ಮಾಡಿದ್ದು ಅಂತ ಹೇಳಿ ಸರಿಯಾಗಿ ಮಾತಾಡ್ತೀನಿ, ಬಿಡಲ್ಲ. ನಾವು ಬಿಡತ್ತ ಇವಾಗ ನೋಡಿ ನಾವು ಎಲ್ಲೋಗ, ನಮ್ಮ ಅಪ್ಪ ನಮ್ಮಮ್ಮ ಇನ್ನೂ ಕಳ್ಕೊಂಡು ಇವತ್ತು ನಾವು ಎಲ್ಲೋಗಣ ಹೇಳು? ಎಲ್ಲೂ ಹೋಗ್ಬೇಡ, ಅವ್ರ ತಕ್ಕ ಹೋದ್ರೇನೆ ನಿನಗೇನು ಮನೆ ಬಾಗಿಲಿಗೆ ಬಿಡ್ಕೊಂಬಲ್ಲ ಅವ್ರು ನಿಮ್ಮಪ್ಪ ನಿಮ್ಮಮ್ಮಯ್ಯ. ಸುಮ್ಮನೆ ಏನಕ್ಕೆ ತಲೆ ಕೆಡಿಸ್ಕೊಂತ ಇದೆಯಾ? ಕೆಲ್ಸಕ್ಕೆ ಹೋಗು, ಮಾಡ್ಕೊಂಡು ಕೆಲ್ಸಕ್ಕೆ ಹೋಗು, ಕಣ್ಣಿಗೆ ಬೇಕಾಗಿರತ್ತಕ ತಿನ್ನು, ಚೆನ್ನಾಗಿರೋ ಅಂತ ಹೇಳ್ತಾ ಇರೋದು. ಅಯ್ಯೋ ನಿನ್ನೊಳ್ಳೇದು ಕೇಳ್ತಾ ಇರೋದು ಸ್ವಾತಿ, ಅರ್ಥ ಮಾಡ್ಕೋ. ಅಯ್ಯೋ ನಾನು ದುಡಿಯಂಗಿದ್ದಿದ್ರೆ ಬಿಡು, ದುಡಿಯೋಣ ನಾನು ಅಂತಿದ್ದೆ. ನನ್ನ ಪರಿಸ್ಥಿತಿ ನೋಡಮ್ಮ ನೀನೇನೆ. ನೋಡಿ ನನ್ನ ಕಾಲು ನೋಡಿ ಹೆಂಗೈತೆ ಅಂತ. ನಾನು ಇಂಥ ಪರಿಸ್ಥಿತಿಯಾಗ ನಾನು 2 ಕಾಲು ಆಪ್ರೇಷನ್ ಮಾಡಿಸ್ಕೊಂಡು ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗೋಕ್ಕಾಗುತ್ತಾ? ನಾನು 1 ವರ್ಷ ಎಲ್ಲೂ ಹೋಗಂಗಿಲ್ಲ, ಗಾಡಿ ಓಡ್ ಸಮೇತ ಹೊಡಿಯೋಂಗಿಲ್ಲ ನಾನು. ಅಯ್ಯೋ ನೀನು ಹೇಳಿದ್ರು ನಿನ್ಗೆ ಅರ್ಥನೇ ಆಗೋದಿಲ್ಲಲ್ಲ ಸ್ವಾತಿ. ಅರ್ಥ ಮಾಡ್ಕೊಂಬಲ್ಲ ಕಣಪ್ಪ, ಅರ್ಥ ಮಾಡ್ಕೊಂಬ ಅಂತ ಹೆಣ್ಮಕ್ಳೇ ಬೇರೆ. ಅರ್ಥ ಮಾಡ್ಕೊಂಬರಾದ್ರೆ ಅವ್ರ ಪರಿಸ್ಥಿತಿ ಅವ್ರು ಅರ್ಥ ಮಾಡ್ಕೊಂಡು ಚೆನ್ನಾಗಿರ್ತಾರೆ. ತೆಗಿ ಅರ್ಥ ಮಾಡ್ಕೋಬೇಕು, ಎಲ್ಲರ ಮನೆಯಾಗೂ ಇದ್ದಾವೇನೆ ಇಂಥವೆಲ್ಲ ಕಷ್ಟ ಸುಖ ಇಂಥವೆಲ್ಲ ಇರ್ತವೆ ಅಂತ ಅರ್ಥ ಮಾಡ್ಕೊಂತಾರೆ. ಇವರು ಸ್ಟ್ಯಾಂಡರ್ಡ್ ಮಾಡಕ್ಕೆ ಹೋಗ್ತಾರೆ. ಸ್ಟ್ಯಾಂಡರ್ಡ್ ಗಿಂಡರ್ಡ್ ಎಲ್ಲನ ಬಿಟ್ಟು ಇಲ್ಲಿ ಕೆಲ್ಸಕ್ಕೆ ಹೋಗ್ಕೊಂಡು ಮಾಡ್ಕೊಂಡು ಉಣ್ಕೊಂಡು ಇರಬೇಕು. ಭಾಳ ಮಾಡಬೇಕು. ಬಂದು ಮದುವೆ ಆದಮೇಲೆ ಕಷ್ಟನ ಸುಖನ ಅನುಭವಿಸ್ಕೋಬೇಕಮ್ಮ. ಸ್ಟ್ಯಾಂಡರ್ಡ್ ಮಾಡಿದ್ರೆ ಆಗಲ್ಲ. ಸ್ಟ್ಯಾಂಡರ್ಡ್ ಎಲ್ಲ ಬಿಟ್ಟಾಕ್ಬಿಡ್ಬೇಕು. ಸುಮ್ಮನೆ ಕೆಲ್ಸಕ್ಕೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗಾರ ಬದುಕೋಳು ಭಾಳ ನೋಡ್ಕೊಂಡು ಚೆನ್ನಾಗಿರೋದು ನೋಡಬೇಕು. ಎಲ್ಲ ಕೇಳಿದ್ಮೇಲೆ ಯಾರು ಚೆನ್ನಾಗಿರ್ತಾರತ್ತೆ? ಸುಮ್ಮನಿರು. ನನಗಿದ್ನೆಲ್ಲ ಕೇಳ್ತಿದ್ರೆ ಇವಾಗ ಮಾತಾಡ್ತಾ ಇದ್ದೀರಾ? ಬಿಟ್ಟು ಹೋಗ್ತಾಳೆ ಹೇಳಿರೆ ನಮ್ದು ದುಡ್ಡಿಲ್ಲ ಕಾಸಿಲ್ಲ ಅಂತ ನೀನು ನಿನ್ನ ಮಗ ಈಗ ಮಾತಾಡ್ತಿರಲ್ಲ. ಅಲ್ಲ ಜೀವನ್, ನೀನು ಅದಕ್ಕೆ ನನ್ನ ಮದುವೆ ಆದೆ ಅವಳನ್ನಲ್ಲಿ ಮದುವೆ ಆಗ್ತಿದ್ದೆ ಅಂತಿರಲ್ಲ. ಎಷ್ಟು ನನಗೆ ಬೇಜಾರಾಗೈತೆ ಅಂದ್ರೆ ಅಷ್ಟು ಬೇಜಾರಾಗೈತೆ ಗೊತ್ತೆ. ನಾನಂತೂ ಈಗ ಏನು ಮಾಡೋಣಪ್ಪ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ. ಈಗ ಸ್ವಾತಿ, ಯಾರೇ ಆಗಲಿ ಗೌರ್ಮೆಂಟ್ ಕೆಲಸದವ್ರೇ ಆಗಲಿ ಕೆಲ್ಸಕ್ಕೆ ಹೋಗ್ಬೇಕು ತಾನೆ. ನೀನೇ ಗೌರ್ಮೆಂಟ್ ಕೆಲಸ ತಗೊಂಡಿದ್ರು ಮನೇಲಿ ಕೂತ್ಕೊಂತಿರ್ಲಿಲ್ಲ, ಹೋಗ್ತಿದ್ದೆ. ಯಾರೇ ಆಗಲಿ ಕೆಲ್ಸಕ್ಕೆ ಹೋಗ್ತಾರೆ ಹೆಣ್ಮಕ್ಳು. ಈಗ ಹೆಣ್ಮಕ್ಳು ಗಂಡು ಮಕ್ಳು ಇಬ್ಬರು ಸಮಾನವಾಗಿ ದುಡಿದು. ಈಗ ಗಂಡು ಮಕ್ಳಿಗಿಂತನ ಇವಾಗ ಹೆಣ್ಮಕ್ಳು ಜಾಸ್ತಿ ದುಡಿಯೋದು ಚೆನ್ನಾಗೆ ಗಂಡು ಮಕ್ಳಿಗಿನ. ಅಯ್ಯೋ ಹೆಣ್ಮಕ್ಳಿಗೆ ಒಳ್ಳೆ ಇದೈತೆ ಬೆನಿಫಿಟ್ಟು, ಅರ್ಥ ಮಾಡ್ಕೊ. ಹೆಣ್ಮಕ್ಳು ನಾವು ದುಡಿಯೋಕೆ ಹೋಗ್ಬಾರ್ದು, ಗಂಡಸ್ರೊಬ್ರು ದುಡ್ಕೊ ಬರ್ತಾರೆ ಅಂತಂದರೆ ಆಗಲ್ಲ. ಮನೆ ಮಂತಾನ ಇಬ್ಬರು ಸಮನಾಗಿ ದುಡಿಬೇಕು. ಇಬ್ಬರು ದುಡಿದ್ರೇನೆ ಮತ್ತೆ ಮನೆ ಅನ್ನೋದು ನಾವು ಏನೋ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದು. ಸ್ವಲ್ಪ ಅರ್ಥ ಮಾಡ್ಕೋ ಸ್ವಾತಿ, ನಿನ್ನೊಳ್ಳೇದು ಕೇಳ್ತಾ ಇರೋದು. ನಾವು ಹೇಳ್ತಾ ಇದ್ದೀನಲ್ಲ, ಇದ್ದಂಗೆ ನಮ್ಮ ಹತ್ರ 1 ರೂಪಾಯಿ ದುಡ್ಡು ಇಲ್ಲ, ಕಾಸು ಇಲ್ಲ. ಏನು ನೀನು ಕೆಲ್ಸಕ್ಕೆ ಹೋಗಿ ಅವತ್ತಿಂದ ಹೊಟ್ಟೆ ಬಟ್ಟೆ ಬಡ್ಡಿ ಏನೈತೆ ಅದನ್ನೆಲ್ಲ ನೋಡ್ಕೋಬೇಕು. ನೀನು ಕೆಲ್ಸಕ್ಕೆ ಹೋಗ್ಬೇಕು. ನಮ್ಮ ಮನೆಯಾಗಂತೂ ಆಗಲ್ಲ. ಕೆಲ್ಸಕ್ಕೆ ಹೋಗಲೇಬೇಕು. ಕೆಲ್ಸಕ್ಕೆ ನಮ್ಮ ಅಪ್ಪರ ಮನೆಯಾಗಿದ್ದಾಗ ಒಂದು ದಿವಸ ಒಂದು ಕೆಲ್ಸಕ್ಕೆ ಹೋದಾರಲ್ಲ, ನಾವೆಲ್ಲೆಲ್ಗೂ ಹೋದಾರಲ್ಲ. ಅಲ್ಲ ಇವಾಗ ನೋಡಿ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಇದೆಯಲ್ಲ ನೀನು, ಎಷ್ಟು ನನಗೆ ಹೊಟ್ಟೆ ಉರಿದೋಗ್ತೈತೆ. ನಾನು ಏನೋ ಅಂದ್ಕೊಂಡೆ, ನಾನು ಚೆನ್ನಾಗಿರ್ತೀನಿ, ಇಲ್ಲಿ ಬಂದಮೇಲೆ ನನ್ನ ಜೀವನನೇ ಬದಲಾಗುತ್ತೆ, ನಾನು ಹಿಂಗಿರ್ತೀನಿ ಅಂತ ನಾನು ಏನೆಲ್ಲ ಅಂದ್ಕೊಂಡು ಬಂದೆ. ಇಲ್ಲಿ ನೋಡಿದ್ರೆ ನಿನ್ನೆಯಿಂದ ಕೆಲ್ಸಕ್ಕೆ ಹೋಗು ಅಂತ ಒಂದೇ ಸಮನೆ ನನಗೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀರಲ್ಲ. ನಿಮ್ಗಂತೂ ಒಳ್ಳೇದಾಗಲ್ಲ, ಖಂಡಿತ ಒಳ್ಳೇದಾಗಲ್ಲ. ಬಿಡ ಅಂತ ಬಾಯ್ ಮಾಡಬೇಡ. ಈಗ ನಾನು ಹಂಗೆ ಮದುವೆ ಮಾಡ್ಕೊಂಡ್ರಮ್ಮ, ಕೇಳು ಮಾರಮ್ಮಂಟಿನ. ನಾನು ಅವಾಗ ಹಂಗೆ ಮದುವೆ ಮಾಡಿ, ನಾವು ಇವಾಗ ಅವತ್ತಿಂದ ಜೀವನ ಮಾಡಲ್ವಿ? ಹಂಗೆ ಏನು ಮಾಡೋಕ್ಕಾಗಲ್ಲ, ಹೆಂಗೋ ಆಗುತ್ತೆ ಅತ್ಲಾಗೆ ಜೀವನ. ನನಗೂ ಅವಾಗ ಹಂಗೆ ಹೇಳಿದ್ರೆ ಚೆನ್ನಾಗಿದ್ರು ಮನೆ ಕಡೆಗೆ ಹಿಂಗೆ ಅಂತ ಯಾತ ಹೇಳಿ ನನಗೂ ಮದುವೆ ಮಾಡ್ಕೊಂಡ್ರು ನಮ್ಮ ಅತ್ತೆ. ಆಮೇಲೆ ನಾವು ಬಂದು ನೋಡ್ತೀವಿ ಓಟು ಅಲ್ಲಲ್ಲ ಕಲ್ಲಲ್ಲ. ಬೇಡ ಸವಾಸಲ್ಲ.
ಮನೆ ಅಂದಮೇಲೆ ಯಾವಾದರೂ ಒಂದು ಬತ್ತಿರ್ತವೆ, ಏನು ಮಾಡೋಕ್ಕಾಗಲ್ಲ. ಇವಾಗ ತಾಳಿ ಕಟ್ಟಿಸ್ಕೊಬಿಟ್ಟಿದ್ಯಾ, ಮದುವೆ ಆಗ್ಬಿಟ್ಟೈತೆ, ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಅಷ್ಟೇ. ನಿನ್ನ ಗಂಡನ ಚೆನ್ನಾಗಿ ನೋಡಿಕೊಂಡು ನೀನು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು, ಅದೇ ಮೇನ್ ಬೇಕಾಗಿರೋದು. ಬಿಡು, ನನಗಂತೂ ಭಾಳ ಬೇಜಾರಾಗೈತೆ. ಅಲ್ಲ ಈಗ ಹೇಳ್ತಾರಲ್ಲ ಇವರು, ಇರೋ ಸತ್ಯ ಏನೈತೆ ಅದನ್ನು ಮುಖ ಕೊಡ್ದಂಗೆ ಹೇಳ್ತಾ ಇದ್ದಾರೆ. ಏನೂ ಇಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಕಾಸಿಲ್ಲ, ಏನಿಲ್ಲ, ಅವತ್ತಿಂದ ಹೊಟ್ಟೆ ಬಟ್ಟೆ ನೋಡ್ಕೋಬೇಕಂದ್ರೆ ನೀನು ಕೆಲಸಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ನನಗೆ ಏನು ಮಾಡೋದು? ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.